ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ವಂದಿಸುತ್ತಾ, ಮತ್ತೆ ಇವತ್ತಿನ ದಿನ ತಂದೆ ಪ್ಯಾರಡೈಸ್ ಎಲ್ಲ ತಂದೆಯಂದ್ರಿಗೂ ಈ ದಿನದ ಶುಭಾಶಯಗಳನ್ನ ಕೋರ್ತಾ, ಮತ್ತೆ ಇಲ್ಲಿ ಬರ್ತಕ್ಕಂಥ ಪುಟಾಣಿ ಮಕ್ಕಳಿಗೂ ವಂದಿಸುತ್ತಾ, ಮತ್ತೆ ಎಲ್ಲ ಪೇರೆಂಟ್ಸ್ ಬಂದಿದ್ದೀರಿ ಅವರಿಗೂ ಕೂಡ ವಂದಿಸುತ್ತಾ, ನಾನು ಈ ಶಾಲೆ ಬಗ್ಗೆ ಮಾತಾಡ್ಬೇಕಂತ ಬಹಳ ದಿವಸದಿಂದ ಉತ್ಸುಕನಾಗಿದ್ದೆ. ಯಾಕಂದ್ರೆ ನಾನು ಶಾಲೆ ಫಸ್ಟ್ ಬಂದಿದ್ದು ನನ್ನ ಪತ್ನಿಯನ್ನ ಇಲ್ಲಿ ಶಾಲೆ ಟೀಚರ್ ಆಗಿ ಸೇರಿಸ್ಬೇಕು. ಅವಳಿಗೆ ಬಹಳ ಆಸೆ. ನಾನು 5 ವರ್ಷದಿಂದ ಅವಳಿಗೆ ಅವಾಯ್ಡ್ ಮಾಡ್ತಾ ಬಂದೆ. ಕೊನೆಗೆ ಇಲ್ಲಿ ಬಂದಾಗ ಇಲ್ಲಿನ ಪರಿಸರ ನೋಡು ಶಾಲೆ ಟೀಚರ್ ಆಗಿ ಬಂದ್ರೆ ಈ ಶಾಲೆಗೆ ಬಂದೆ, ಮತ್ತೆ ಬೇರೆ ಯಾವ ಶಾಲೆಗಾದ್ರೂ ನಾನು ಪರ್ಮಿಷನ್ ಕೊಡಲ್ಲ ಅಂತ. ಯಾಕಂದ್ರೆ ಇಲ್ಲಿ ಪರಿಸರ, ನಾನು ಬೆಳಗ್ಗೆ ಡೈಲಿ ನನ್ನ ಮಗಳನ್ನ ಬಿಡಕ್ ಬರ್ತೀನಿ. ಬಿಡಕ್ ಬಂದಾಗ ಆ ಟೀಚರ್ಸ್ ಮುಖ ನೋಡಿದ್ರೆ ಎಲ್ಲ ಟೆನ್ಷನ್ ಬಂದಿರುತ್ತೆ. ಮನೆ ಟೆನ್ಷನ್ ಎಲ್ಲ ಬಿಟ್ಟು ಒಳಗಡೆ ಬಂದ ತಕ್ಷಣ ಇಲ್ಲಿ ಪರಿಸರ ಹೇಗಿದೆ ಅಂದ್ರೆ ಅವ್ರ ಮುಖನೇ ಚೇಂಜ್ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಎಲ್ಲರನ್ನೂ ಪ್ರಮೋಟ್ ಮಾಡೋಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಅವ್ರನ್ನ ನಾನು ನೋಡಿದ್ದೀನಿ. ಯಾಕಂದ್ರೆ ಆ ಮಕ್ಕಳು ನೋಡಿ ಅವ್ರ ಮಕ್ಕಳ ಜೊತೆ ಬೆರೆದ ತಕ್ಷಣ ಅವ್ರ ಮನೆಯೆಲ್ಲದನ್ನು ಮರ್ತು ಬಿಟ್ಟು ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:05 ತನಕ 5:10ಕ್ಕೆ ಹೊರಗಡೆ ಬರ್ತಾರೆ. ಅವಾಗ ಸ್ಟಾರ್ಟ್ ಮತ್ತೆ ಅವ್ರ ಜೊತೆ. ಅಂತ ಒಂದು ಒಳ್ಳೆ ಪರಿಸರ ಇರ್ತಕ್ಕಂಥ ಈ ಶಾಲೆ ನಿಜವಾಗ್ಲೂ ನನ್ನ ಮಗಳು ಮೊನ್ನೆ ಅವ್ರ ತಮ್ಮನ ಬರ್ತಡೆಗೆ ಸಂಸ್ಕೃತದಲ್ಲಿ, ಅವ್ನು ಬೆಂಗಳೂರಲ್ಲಿ ಇರ್ತಾನೆ ನನ್ನ ತಮ್ಮ, ನನ್ನ ತಮ್ಮನ ಮಗನ್ನೇ ವಿಶ್ ಮಾಡಿದ್ರು. ಅದನ್ನ ನಾನು ಕೇಳ್ಬಿಟ್ಟು ಒಂದು 10 ಸರಿ ಕೇಳಿದ್ದೀನಿ. ಅಷ್ಟು ಸ್ಪಷ್ಟವಾಗಿ ಅವ್ರು ಹೇಳಿದಾಗ ನಾನು ಅನ್ಕೊಂಡೆ, ನಾನು ಒಳ್ಳೆ ಶಾಲೆಗೆ ಸೇರಿಸಿದ್ದೀನಿ, ಒಳ್ಳೆ ಪರಿಸರದಲ್ಲಿ ನನ್ನ ಮಗಳೆಲ್ಲ ಬಿಟ್ಟಿದ್ದೀನಿ ಅಂತ ಅನಿಸ್ತು. ಶಾಲೆಯಲ್ಲಿ ಕಳಿಸಿದ ತಕ್ಷಣ ಎಲ್ಲ ನಾವು ಟೀಚರ್ಸ್ ಮೇಲೆ ಹಾಕೋಷ್ಟು ನಮ್ದು ಜವಾಬ್ದಾರಿ. ಈಗ ನನ್ನ ಮನೆಯವ್ರು ಬರ್ತಾರೆ ಸ್ಕೂಲಿಂದ ರಾತ್ರಿ 12 ಗಂಟೆ ತನಕ, ಯಾಕಂದ್ರೆ ನನ್ನ ಟೀಚರ್ಸ್ ಏನ್ ಪ್ರಾಬ್ಲಮ್ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ. 12 ಗಂಟೆ ತನಕ ವರ್ಕ್ ಮಾಡ್ತಿರ್ತಾರೆ. ಅಲ್ಲ, ನೀನ್ ಕಲಿಯಕ್ ಹೋಗ್ತಿದ್ಯೋ ಇಲ್ಲ ಅವ್ರನ್ನ ಕಲ್ಸಕ್ ಹೋಗ್ತಿದ್ಯಾ ಅಂತ ಕೇಳ್ತೀನಿ. ಇಲ್ಲ ರೀ, ಅವ್ರಿಗೆಲ್ಲ ನಾವು ಕರೆಕ್ಟಾಗಿ ಪಾಠ ಮಾಡಬೇಕು. 12 ಗಂಟೆ ತನಕ ವರ್ಕ್ ಮಾಡಿ ಬೆಳಗ್ಗೆ ಮತ್ತೆ 5:00ವರೆಗೆ ಎದ್ದು ಯೋಗಕ್ಕೆ ಹೋಗಿ ಎಲ್ಲದು ಮಾಡ್ತಾನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗಿಂತ ಟೀಚರ್ಸ್ ಗ್ರೇಟ್ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ನಾವು ಫೀಸ್ ಕಟ್ಟಿದ ತಕ್ಷಣ ಅನ್ಕೊಂಡ್ಬಿಡ್ತೀವಿ ಎಲ್ಲ ನಮ್ದು ಜವಾಬ್ದಾರಿ ಮುಗೀತು, ನಾವು ಸೇರಿಸ್ಬಿಟ್ಟಿದ್ವಿ, ಫೀಸ್ ಕೊಟ್ಟಿದ್ದೀವಿ ನಮ್ಮ ಮೇಡಮ್ ಅಂತ. ಬಟ್ ಹಾಗಾಗಲ್ಲ. ಬಟ್ ಅವ್ರು ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಫಾಲೋ ಅಪ್ ಮಾಡಿ ನಾವು ಅದನ್ನ ಅವ್ರಿಗೆ ಗೈಡ್ ಮಾಡಿದಾಗ ಫುಲ್ಫಿಲ್ಮೆಂಟ್ ಆಗುತ್ತೆ. ಇಂಥ ಪರಿಸರ, ಇಂಥ ಶಾಲೆ ಪರಿಸರ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನು ಬಹಳ ನೋಡಿದ್ದೀನಿ. ಗಾಯತ್ರಿ ಮೇಡಮ್ ಹೇಗಿರ್ತಾರೆ ಅಂದ್ರೆ ಒಂದೇ ಕಡೆ ಅವ್ರ ಆಫೀಸರ್ ಕುತ್ಕೊಂಡು ಎಲ್ಲರೂ ಕರೆಸಿ ತುಂಬಿಸ್ಕೊಂಡು ಮಾಡಬಹುದು. ಬಟ್ ಅವರು ಅಡ್ಡಾಡ್ತಿರ್ತಾರೆ, ನಾನು ನೋಡ್ತೀನಿ, ಇಲ್ಲಿ ಅಡ್ಡಾಡ್ತಿರ್ತಾರೆ, ಅಲ್ಲಿ ಅಡ್ಡಾಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಹೆಂಗಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅವರಿಗೆ ಎಲ್ಲ ಟೀಚರ್ಸ್ ಮಾತಾಡಿ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಅದನ್ನ ಅವ್ರಿಗೆ ಓಕೆ ಆದ್ರೆ ಮಾತ್ರ ಅವರು ಮುಂದುವರಿತಾರೆ. ಮತ್ತೆ ಈ ಶಾಲೆಗೆ ಇನ್ನೊಂದು ಬಹಳ ಒಳ್ಳೆ ಇದನ್ನು ಕೇಳಿದ್ರೆ ನಮ್ಮ ಸೆಕ್ರೆಟರಿ ಸರ್ ಅವರು ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ. ಯಾಕಂದ್ರೆ ನನ್ನ ಫ್ರೆಂಡ್ ಮಕ್ಕಳು ಇಲ್ಲಿ ಓದ್ತಿದ್ದಾರೆ, ಅವ್ರು ಹೇಳ್ತಿರ್ತಾರೆ ನನಗೆ, ಇಲ್ಲ ಈ ಸರಿ ಏನೋ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಮಕ್ಕಳನ್ನ. ಹೋದ್ಸತಿ ಏನೋ ಬಸ್ಸಲ್ಲಿ 2 ಬಸ್, 1 ಬಸ್ ಹಾಕೊಂಡು ಮಕ್ಕಳನ್ನ ಟಾಪರ್ಸ್, ಈಗ ಒಂದು ಸೆಕ್ಷನ್ ಅಲ್ಲಿ ಒಬ್ಬ ಟಾಪರ್ಸ್ ನ ಕರ್ಕೊಂಡು ಹೋಗ್ತೀವಿ ಅಂದಾಗ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಆ ಶಾಲೆ ಸೆಕ್ಷನ್ ಮಕ್ಕಳು ಎಲ್ಲರೂ ಕೂಡ ನಾನ್ ಟಾಪರ್ ಆಗ್ಬೇಕಂತ ಆಲ್ಮೋಸ್ಟ್ 10 ರೀಚ್ ಆಗ್ತಾರೆ. ಅಂತ ಒಂದು ಕಾಂಪಿಟೇಷನ್ಸ್. ಮತ್ತೆ ಇನ್ನೊಂದೇನಂದ್ರೆ ಅವರು ಬಸ್ ಮಾಡಿ ಕಳಿಸಿ ಸುಮ್ಮನೆ ಕುತ್ಕೊಂಡ್ಬಿಡ್ಬೋದು. ಬಟ್ ಅವರೇ ಕರ್ಕೊಂಡು ಹೋಗಿ ಅವರೇ ಎಲ್ಲದನ್ನು ಅದನ್ನ ಕೇಳ್ಬಿಟ್ರೆ ನಮಗೆ ಒಂದು ರೋಮಾಂಚ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ನೆಸಿಟಿ ಇರಲ್ಲ, ಕರ್ಕೊಂಡು ಹೋಗ್ಬೇಕು ಮಾಡ್ಬೇಕು ಅನ್ನೋದು. ಬಸ್ ಮಾಡಿ ಕಳಿಸ್ಬಿಟ್ಟು ಹೆಂಗು ನಾನು ಹೇಳಿದ್ನ ಕಾಂಪಿಟೇಷನ್ ಮಾಡಿಸಿದ್ನ ಮುಗಿಸಿದ್ವಿ. ಈ ಸತಿ ಏನೋ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅದನ್ನ ನೋಡಿ ಅದನ್ನ ಕೇಳಕ್ಕೆ ಹುಚ್ಚಾಗ್ಬಿಟ್ಟೆ. ಯಾಕಂದ್ರೆ ಫ್ಲೈಟ್ ಅಲ್ಲಿ ಮಕ್ಕಳನ್ನ ನಾವೇ ಇನ್ನು ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ನೋಡ್ತಾ ಇರ್ತೀವಿ ಅಂತ ಮಕ್ಕಳನ್ನ ಫ್ಲೈಟ್ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಅವರ ಗ್ರೋತಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂತ ಒಳ್ಳೆ ಪರಿಸರದಲ್ಲಿ ನಮ್ಮ ಮಕ್ಕಳು ಬೆಳೀತಾರೆ ಅಂದ್ಮೇಲೆ ನಿಜವಾಗ್ಲೂ ಇಲ್ಲಿನ ಆಡಳಿತ ಮಂಡಳಿಗೆ ಮತ್ತೆ ಇಲ್ಲಿ ಟೀಚರ್ಸ್ಗೆ
ನಾವು ಮತ್ತೆ ಸೆಕ್ರೆಟರಿ ಸರ್ಗೆ ಗಾಯತ್ರಿ ನಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಅಂತ ಒಂದು ಒಳ್ಳೆ ಪರಿಸರದಲ್ಲಿ ನಾವು ನಮ್ಮ ಮಕ್ಕಳನ್ನ ಬಿಟ್ಟಿದ್ದೀವಿ. ಮತ್ತೆ ಇವತ್ತಿನ ಫಾದರ್ಸ್ ಡೇ. ಫಾದರ್ಸ್ ಹೇಗಿರೋದಂದ್ರೆ ಪಾಪ ಮದರ್ ಎಲ್ಲದ ಕೆಲಸ ಮಾಡ್ತಾರೆ. ಫಾದರ್ ಕೆಲಸ ಏನಂದ್ರೆ ಮನಿ 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 ಎಲ್ಲದಕ್ಕೂ ಮನಿ ಪ್ರೊವೈಡ್ ಮಾಡೋದು. ಅವನು ಅದೇ ಟೆನ್ಷನ್ ಅಲ್ಲಿ ಇರ್ತಾನೆ. ಆ ಮಗು ಬಂದು ಯಾವ್ದಾದ್ರು ಒಂದು ಇವತ್ತಿನ ಒಂದು ಪಾಠನ ಅಪ್ಪ ಹಿಂಗಂದ್ರು ಅಂತ ಕೇಳ್ಬಿಟ್ರೆ ಖುಷಿ ಎಲ್ಲ ಮಾಡ್ಬಿಡ್ತಾವ. ಅವ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಮಾಡ್ತಿರ್ತಾನೆ. ಆ ರೀತಿಯಿಂದಾಗಿ ಇಂಥ ಶಾಲೆಗೆ ನಾವು ಸೇರಿಸಿದ್ರೆ ನಾವೇ ಪುಣ್ಯವಂತರು. ಇವತ್ತು ನಮ್ಮನ್ನ ಈ ಸ್ಟೇಜಿಗೆ ಕರೆಸಿ ಇಷ್ಟೆಲ್ಲ ಒಂದು ಗೌರವ ತೋರಿಸಿದ್ದಕ್ಕೆ ಇಲ್ಲಿನ ಆಡಳಿತ ಮಂಡಳಿಗೆ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೀಚರ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.